ನೀವು ನೋಡಿ, ಎರಡನೇ ಸುದ್ದಿಯಲ್ಲಿ ಬಲೂಚಿಗಳು ತಾವು ಸ್ವತಂತ್ರರಾಗಿದ್ದಾರೆ ಅಂತ ನಾವೆಲ್ಲ ಮಾತನಾಡಿದ್ವಿ. ಮೂರನೇ ಸುದ್ದಿಯೂ ಕೂಡ ಪಾಕಿಸ್ತಾನದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಇದೆ. ಯಾವ ಮುನೀರ್ನನ್ನ ಆಪರೇಷನ್ ಸಿಂಧೂರ ಆದ ನಂತರ, ಪಹಲ್ಗಾಮ್ ಘಟನೆ ಆದ ನಂತರ ಆ ವ್ಯಕ್ತಿನ ಏನು ಮಾಡಲಾಯಿತು? ಪದೋನ್ನತಿ ಮಾಡಲಾಯಿತು. ಯಾವುದಕ್ಕಾಗಿ? ಸೇನಾ ಮುಖ್ಯಸ್ಥನನ್ನಾಗಿ ಪದೋನ್ನತಿ ಮಾಡಲಾಯಿತು. ಇದೀಗ ಅದೇ ಸೇನಾ ಮುಖ್ಯಸ್ಥನಿಂದ ಪಾಕಿಸ್ತಾನ ಜರ್ಜರಿತ ಆಗ್ತಾ ಇದೆ, ಆಂತರಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಎನ್ನುವಂತಹ ಸುದ್ದಿಗಳು ಪಾಕಿಸ್ತಾನದಿಂದ ಬರ್ತಾ ಇದೆ. ಒಂದು ಕಡೆ POKಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಮತ್ತೊಂದು ಕಡೆ ಬಲೂಚಿಗಳ ಆಗ್ತಾ ಇರುವಂತಹ ಬೆಳವಣಿಗೆ, ಇವೆಲ್ಲದರ ಜೊತೆಗೆ ತಾಲಿಬಾನ್ ಪ್ರೇರಿತ TTPಯವರು ನಾವೊಂದು ಶರಿಯಾ ಕಾನೂನಿನ ಸರ್ಕಾರವನ್ನು ಪಾಕಿಸ್ತಾನದಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಅವರು ಮಾಡ್ತಾ ಇರುವಂತಹ ದಾಳಿ, ಇವೆಲ್ಲದರ ನಡುವೆ ಕ್ರಿಪ್ಟೋ ಕರೆನ್ಸಿ ಎನ್ನುವಂಥದ್ದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿ ಕಾಡ್ತಾ ಇದೆ. ಮುನೀರ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹತ್ವದ ಬಗ್ಗೆ ನಾವು ಮಾತನಾಡೋದು ಬೇಡ. ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ವಿ, ಅವರ ಮಿತ್ರತ್ವ ಹೆಂಗಿದೆ. ಆ ವ್ಯಕ್ತಿಯನ್ನು ಕರೆಸಿಕೊಂಡು ಶ್ವೇತಭವನದಲ್ಲಿ ಔತಣಕೂಟ ಕೊಟ್ಟಿದ್ದು, ಹಾಡಿ ಹೊಗಳಿದ್ದು ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಈ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬದ ಜೊತೆಗೆ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮುನೀರ್ ಅವರು ಮಾಡಿಕೊಂಡಿದ್ರು ಅಂತಲೂ ನಾವು ನೋಡಿದ್ವಿ. ಕೆಲವೊಂದಿಷ್ಟು ಕಂಪನಿಗಳನ್ನು ಇದೇ ಪಾಕಿಸ್ತಾನದಲ್ಲಿ ತೆರೆಯೋದಕ್ಕೆ ಮುನೀರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹೀಗಾಗಿ ಟ್ರಂಪ್ ಅವರ ಈ ಸ್ಮೂತ್ನೆಸ್ ನಿಲುವು ಯಾವ ಕಡೆ ಇರುತ್ತೆ, ಪಾಕಿಸ್ತಾನದ ಕಡೆಗೆ ಇರುತ್ತೆ, ಇತ್ಯಾದಿ ಅಂತ ನಾವೆಲ್ಲ ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಕ್ರಿಪ್ಟೋ ಕರೆನ್ಸಿಗೆ ಬಂದಿದೆ. ಏನಾಯ್ತಿದ್ದು ಕ್ರಿಪ್ಟೋ ಕರೆನ್ಸಿ ಪಾಕಿಸ್ತಾನದಲ್ಲಿ, ಏನು ಎತ್ತ, ಇದರಿಂದ ಹೊಡೆತ ಹೆಂಗೆ ಬಿತ್ತು, ಎಲ್ಲದ್ರ ಬಗ್ಗೆಯೂ ಕೂಡ ಮೂರನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಮುನೀರ್ ಬಣ್ಣ ಬಯಲು ಮಾಡಿದ ಕ್ರಿಪ್ಟೋ ಕರೆನ್ಸಿ. ನಮ್ಮಲ್ಲೂ ಕೂಡ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ದೊಡ್ಡ ಮಟ್ಟದ ಗೊಂದಲ ಆಗಿತ್ತಲ್ಲಿ ನೋಡಿದ್ದೀವಿ, ಆ ವಿಚಾರ ಬೇರೆ. ಇದೀಗ ಮುನೀರ್ನ ಸಂಪೂರ್ಣ ಯೋಜನೆಯನ್ನು ಹಳಿ ತಪ್ಪಿಸ್ಬಿಟ್ಟಿದೆ ಕ್ರಿಪ್ಟೋ ಪತ್ವ ಅಂತ. ಬಿಟ್ಕಾಯಿನ್, ಸ್ಟೇಬಲ್ ಕಾಯಿನ್ ಮತ್ತು ಇತರ ಹಲವು ರೀತಿಯ ಕ್ರಿಪ್ಟೋ ಕರೆನ್ಸಿ ಇಸ್ಲಾಮಿಕ್ ಶರಿಯಾ ಪ್ರಕಾರ ಕ್ರಿಪ್ಟೋ ಕರೆನ್ಸಿ ಸಂಪತ್ತು ಅಂತ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವರದಿಯ ಪ್ರಕಾರ ಮುನೀರ್ ಮತ್ತು ಟ್ರಂಪ್ನ ಕುಟುಂಬದ ನಡುವೆ ಎಲ್ಲ ಒಪ್ಪಂದ ಆಗಿದೆ. ಅಮೆರಿಕಾದ ಒಂದು ಖಾಸಗಿ ಕ್ರಿಪ್ಟೋ ಸಂಸ್ಥೆ ಮತ್ತು ಪಾಕಿಸ್ತಾನದ ಹೊಸ ಕ್ರಿಪ್ಟೋ ಕೌನ್ಸಿಲ್ ನಡುವೆ ಎಲ್ಲ ವ್ಯವಹಾರಗಳಾಗ್ತಾ ಇತ್ತಂತೆ. ಒಂದು ವರ್ಲ್ಡ್ ಲಿಬರ್ಟಿ ಫೈನಾನ್ಸಿಯಲ್ ಎನ್ನುವಂಥ ಒಂದು ಒಪ್ಪಂದ. ಇದೀಗ ಪಾಕಿಸ್ತಾನ ಇಸ್ಲಾಮಿಕ್ ಪಂಡಿತ ಮುಫ್ತಿ ಮೊಹಮ್ಮದ್ ತಬಿ ಉಸ್ಮಾನಿ ಎನ್ನುವಂಥವರು ಒಂದು ಪತ್ವ ಹೊರಡಿಸಿದ್ರು. ಅವರೇನು ಹೇಳ್ತಾರೆ, ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಶರಿಯಾ ಕಾನೂನಿನ ಪ್ರಕಾರ ಇದೊಂದು ನಿಷೇಧಿತ, ಹರಾಮ್, ಇದು ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಬಳಕೆ ಮಾಡಬಾರದು ಅಂತ ಅವರು ಹೇಳಿದರು. ಹಾಗಾದರೆ ಸಮಸ್ಯೆ ಏನಾಯ್ತು? ಈಗ ಎಲ್ಲ ಒಪ್ಪಂದ ಆಗಿತ್ತಲ್ಲ ಮುನೀರು ಮತ್ತು ಟ್ರಂಪ್ ಅವರ ನಡುವೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ವರದಿಯನ್ನು ಕೊಟ್ಟಿದೆ. 1.6 ಲಕ್ಷ ಕೋಟಿ ರೂಪಾಯಿ ಡಿಜಿಟಲ್ ಆಸ್ತಿಯನ್ನು ಪಾಕಿಸ್ತಾನದ ಬೇರೆ ಬೇರೆ ಹೂಡಿಕೆದಾರರು ಹೊಂದಿದ್ದಾರೆ ಅಂತ. ನೋಡಿ, ಪಾಕಿಸ್ತಾನದಲ್ಲಿ ಒಂದು ಇಸ್ಲಾಮಿಕ್ ಕಂಟ್ರಿ, ಶರಿಯಾ ಕಾನೂನನ್ನು ಫಾಲೋ ಮಾಡ್ತಾರೆ ಅವರು. ಧಾರ್ಮಿಕ ಗುರುಗಳು ಏನು ಹೇಳ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ಎಲ್ಲ ಫಾಲೋ ಮಾಡ್ತಾರೆ. ಇದೀಗ ಇದು ನಿಷೇಧಿತ ಅಂತ ಹೇಳಿದಾಗ 1.6 ಲಕ್ಷ ಕೋಟಿ ರೂಪಾಯಿ ಹಣ ಹೂಡಿಕೆ ಇತ್ತಲ್ಲ, ಏನಾಗುತ್ತೆ ಅದರ ಪರಿಸ್ಥಿತಿ? ಅದ್ರ ಬಗ್ಗೆ ಒಂದು ಯಕ್ಷ ಪ್ರಶ್ನೆ ಇದೆ. ಮತ್ತೊಂದು, ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ವಹಿವಾಟಿನ ಪ್ರಮಾಣ ಎಷ್ಟಿತ್ತು ಅಂತ ಹೇಳಿದ್ರೆ $300 ಬಿಲಿಯನ್ ಹಣ ಇತ್ತು. $300 ಬಿಲಿಯನ್ ಹಣ ಇತ್ತು. ನಾಳೆ ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡೋದು ಆಗದೇ ಇದ್ದಿದ್ರೆ, ಡಿಜಿಟಲ್ ಕರೆನ್ಸಿಯ ಮುಖಾಂತರ ಅವರು ಹೊರಗಡೆ ಹೋಗೋದಕ್ಕೆ ಶುರುವಾದರೆ $300 ಬಿಲಿಯನ್ ಹಣದ ಪರಿಸ್ಥಿತಿ ಏನಾಗುತ್ತೆ ಅಂತ. ಒಂದು, ಜಾಗತಿಕವಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಅಂದರೆ ದತ್ತವಾಗಿ ಸ್ವೀಕಾರ ಮಾಡುವಂತಹ ದೇಶಗಳ ಪೈಕಿ 8ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇತ್ತು. ಇವತ್ತು ಅದಕ್ಕೆ ಕುತ್ತು ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ 90 ಲಕ್ಷ ಜನ ಈಗಾಗಲೇ ಕ್ರಿಪ್ಟೋ ಬಳಕೆದಾರರು ಭೀತಿಯನ್ನು ಎದುರಿಸಿ ತಮ್ಮ ಎಲ್ಲವನ್ನೂ ಕೂಡ ಮಾರಾಟ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಯಾರಿಗೆ ಏಟು ಬೀಳುತ್ತೆ ಅಂತ ಹೇಳಿದ್ರೆ ಅದು ಡೊನಾಲ್ಡ್ ಟ್ರಂಪ್ ಅವರಿಗೆ ಬೀಳುತ್ತೆ ಅಂತ. ನೀವು ವೈನಾನ್ಸ್ ಎನ್ನುವಂಥ ಒಂದು ಕಂಪನಿ, ಅದು ಡೊನಾಲ್ಡ್ ಟ್ರಂಪ್ ಅದರ ವ್ಯಾಲೆಟ್ಗಳಲ್ಲಿ 41,000 ಕೋಟಿ ರೂಪಾಯಿ ಹಣ ಇದೆ ಅಂತ, 41,000 ಕೋಟಿ ರೂಪಾಯಿ ಹಣ ಇದೆ ಅಂತ. ಆ ಮುಖಾಂತರ ಈ ಮುನೀರ್ ಎಡವಟ್ಟು ಮಾಡಿಕೊಂಡು ಟ್ರಂಪ್ ಅವ್ರ ಜೊತೆಗೆಲ್ಲ ಇದೆಲ್ಲ ಒಪ್ಪಂದ ಇತ್ಯಾದಿ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಈ ಒಂದು ಪತ್ವ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದೆ. ಮತ್ತೊಂದು ಕಡೆ 3 ಪಾಕ್ ಪೊಲೀಸರನ್ನು ಉಗ್ರರು ಕೊಂದಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಉಗ್ರರಿಂದ ಪ್ರತ್ಯೇಕವಾಗಿ 2 ದಾಳಿಗಳಾಗಿದೆ. ಈ ದಾಳಿಯ ಭಾಗವಾಗಿ 3 ಜನ ಎಲ್ಲ ಪೊಲೀಸರು ಅವ್ರನ್ನೆಲ್ಲ ಮುಗಿಸಿದ್ದಾರೆ. ಲೋವರ್ ದಿರ್ ಜಿಲ್ಲೆಯಲ್ಲಿ ಪೊಲೀಸ್ ವಾಹನಗಳೆಲ್ಲ ಧ್ವಂಸವಾಗಿರುವಂಥ ಘಟನೆ ಆಯಿತು. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಒಂದು 3 ದಾಳಿಯಾಗಿದೆ. 15ನೇ ತಾರೀಕಿಗೆ ಆಯ್ತಂತಿದ್ದು. ಲೋವರ್ ದಿಲ್ ಜಿಲ್ಲೆಯ ರಾಬರ್ಟ್ ಲಾರಮ್ ಟಾಫ್ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಪೊಲೀಸ್ ವಾಹನದ ಮೇಲೆ ಹ್ಯಾಂಡ್ ಗ್ರೆನೇಡ್ ಎಲ್ಲ ಹಾಕಿಬಿಟ್ರು TTP ಉಗ್ರರು. TTP ಉಗ್ರರೆಲ್ಲ ಮಾಡಿದ್ದಾರೆ ಅಂತ ಈಗ ಇವರೆಲ್ಲ ಹೇಳಿಕೊ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಶರಿಯಾ ಕಾನೂನು ತರಬೇಕು ಅನ್ನೋ ಕಾರಣಕ್ಕಾಗಿ TTP ಇವರೆಲ್ಲ ದಾಳಿ ಮಾಡ್ತಾ ಇರೋದು. ನೋಡಿ, ಪಾಕಿಸ್ತಾನ ಮತ್ತು TTP ಅವ್ರ ನಡುವೆ ಈ ಟರ್ಕಿ ಮತ್ತು ಈಜಿಪ್ಟ್ ಅವರು ಸೇರಿಕೊಂಡು ಒಂದು ಒಪ್ಪಂದ ಮಾಡಿಸಿದ್ರು ಇವರಿಬ್ಬರ ನಡುವೆ 2025ರಲ್ಲಿ. ಟರ್ಕಿ ಮತ್ತು ಕತಾರ್ನವರು ಸೇರಿಕೊಂಡು ಈ ಒಪ್ಪಂದ ಮಾಡಿದ್ದಾರೆ.
ಮಾಡಿದ್ರು. ಯಾವಾಗ 2025 ನವೆಂಬರ್ನಲ್ಲಿ ಆಯ್ತಿದ್ದು ಈ ಬೆಳವಣಿಗೆ, ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಾಯಿತು. ಆದರೆ ಈ ಒಪ್ಪಂದ ಎಷ್ಟು ತಿಂಗಳ ಚಾಲ್ತಿಯಲ್ಲಿತ್ತು? ಕೇವಲ 1.5-2 ತಿಂಗಳು. 2026 ಜನವರಿ ತಿಂಗಳಿಗೆ ಒನ್ಸ್ ಅಗೇನ್ TTP ಮತ್ತು ಪಾಕಿಸ್ತಾನ ನಡುವೆ ಈ ಒಪ್ಪಂದ ಎಲ್ಲ ಮುರಿದು ಬಿಡ್ತು. ಒನ್ಸ್ ಅಗೇನ್ ಅವರು ದಾಳಿ ಮಾಡಿದರು. 2 ಕಂಡೀಷನ್ನ TTP ಅವರು ಪಾಕಿಸ್ತಾನಕ್ಕೆ ಹಾಕಿದ್ರಂತೆ. ಒಂದು, ಶರಿಯಾ ಕಾನೂನಿನ ಸರ್ಕಾರ ಎಲ್ಲಿಗೆ ಬರಬೇಕು? ಪಾಕಿಸ್ತಾನದಲ್ಲಿ ಬರಬೇಕು. ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಅಥವಾ ಇರಬಾರದು ಅನ್ನುವಂಥದ್ದು ಒಂದು. ಎರಡನೇದು, ಅವರು ಈ ತನಕ ಯಾರ್ಯಾರು ಉಗ್ರರನ್ನು ನೀವೆಲ್ಲ ಬಂಧಿಸಿದಿರಿ ಅವರೆಲ್ಲರನ್ನು ಕೂಡ ಬಿಡಬೇಕು ಅಂತ TTP ಅವರೆಲ್ಲ ಬೇಡಿಕೆ ಇಟ್ಟರಂತೆ. ಮುನೀರ್ ಏನೋ ಅದಕ್ಕೆ ನೋ ಅಂದ್ರಂತೆ. ಹೀಗಾಗಿ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತೆಲ್ಲ ದಾಳಿ ಆಯಿತು. ಅದಾದ ನಂತರ ಫೆಬ್ರವರಿ 2026 ಪಾಕಿಸ್ತಾನದವರು ಹೇಳಿದರು ಓಪನ್ ವಾರ್ ಆಪರೇಷನ್ ಗಜಬ್-ಲಿಲ್-ಹಕ್ ಅಂತ ಈ TTP ಅವರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಅವರೆಲ್ಲ ಅದಕ್ಕೆ ಪ್ರಯತ್ನ ಪಟ್ಟರು. ಅದರ ಮುಂದುವರೆದ ಭಾಗವಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇತ್ತೀಚಿನ ಒಂದು ಸುದ್ದಿಯನ್ನು ನೋಡಿದ್ವಿ. 3 ರೇಂಜರ್ಸ್ ಪಡೆಗಳನ್ನೆಲ್ಲ ಟಾರ್ಗೆಟ್ ಮಾಡಿ 3 ಜನರನ್ನ ಇದೇ TTP ಅವರು ಹೊಡೆದುರುಳಿಸಿದ್ರು. ಬಿಕಾಸ್ ರೇಂಜರ್ಸ್ ಪಡೆಗಳು ಅಫ್ಘಾನಿಸ್ತಾನದ ಡ್ಯುರಾಂಡ್ ಲೈನ್ ರೇಖೆ ಬಗ್ಗೆ ಎಲ್ಲ ಚಕಮಕಿಯನ್ನು ನಡೆಸಿ ಅದಾದ ನಂತರ ಈ TTP ಅವರ ಮೇಲೆ ದಾಳಿ ಮಾಡ್ತಾ ಇರೋದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಅಂತ ಅವರೆಲ್ಲ ಹೇಳಿಕೊಂಡು ದಾಳಿ ಮಾಡಿದ್ದನ್ನು ನೋಡಿದ್ವಿ. ಈಗ ಒನ್ಸ್ ಅಗೇನ್ ದಾಳಿಯಾಗಿದೆ. 3 ಜನ ಪಾಕಿಸ್ತಾನದ ಪೊಲೀಸರನ್ನ ಹೊಡೆದುರುಳಿಸೋ ಪ್ರಯತ್ನ ಆಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ತಿನ್ನೋ ಬ್ರೆಡ್ಗೆ ಬಡದಾಟ ಆಗ್ತಾ ಇದೆ. ಆಶ್ಚರ್ಯಕರ ಬೆಳವಣಿಗೆ ಇದು. ಪಾಕಿಸ್ತಾನದ ಹೀನ ಸ್ಥಿತಿ ಇದು. ನಾವು 2 ವಿಚಾರವನ್ನು ನೀವು ತೆಗೆದುಕೊಂಡ್ಬಿಡಿ. ಗೋಧಿ ಅಂತ ಬಂದಾಗ ಭಾರತದಿಂದ ನೀರು ಹೋಗ್ತಾ ಇಲ್ಲ. ಸಿಂಧೂ ನದಿ ನೀರಿನ ಒಪ್ಪಂದ ಅಮಾನತ್ನಲ್ಲಿ ಇಡೋದು. ಒಂದು, ನೀರಿಲ್ಲ. ಎರಡನೇದ್ದು, ಇದಕ್ಕೆ ಪರ್ಯಾಯವಾಗಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವರು ಏನು ಮಾಡ್ತಿದ್ದಾರೆ, ನಮ್ಗೆ ಯಾವುದೇ ಕಾರಣಕ್ಕೂ ಮುಂದೆ ಗೋಧಿಯ ಅಭಾವ ಉಂಟಾಗಬಾರದು ಅನ್ನೋ ಕಾರಣಕ್ಕಾಗಿ ಸ್ಟಾಕ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುವಂಥ ಪಂಜಾಬ್ ಪ್ರಾಂತ್ಯದವರು ಮಾಡ್ಕೊಳ್ತಾ ಇದ್ದಾರೆ. ನೀವು 70% ಗೋಧಿಯನ್ನು ಪಂಜಾಬ್ ಪ್ರಾಂತ್ಯದಲ್ಲಿ ಬೆಳೆಯಲಾಗುತ್ತೆ. ಹೀಗಾಗಿ ಭವಿಷ್ಯದಲ್ಲಿ ನಮಗೆಲ್ಲ ಕೊರತೆ ಆಗಬಾರ್ದು ಅಂಥೇಳಿ ಖೈಬರ್ ಪಖ್ತೂನ್ಖ್ವಾ, ಇಸ್ಲಾಮಾಬಾದು, ಬೇರೆ ಬೇರೆ ಪ್ರಾಂತ್ಯಗಳಿಗೆಲ್ಲ ಹೋಗ್ತಾ ಇತ್ತಲ್ಲ, ಹೀಗಾಗಿ ಅದನ್ನೆಲ್ಲ ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಏನಾಗ್ತಾ ಇದೆ, ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ ಆಹಾರ ಸರಕಿನ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬಿತ್ತು. ಹೀಗಾಗಿ ಅಲ್ಲಿ ಒಂದು ಪಾಕಿಸ್ತಾನದ ಸಂವಿಧಾನದ ಆರ್ಟಿಕಲ್ 151 ಪ್ರಕಾರ ಒಂದು ನಿಯಮ ಇದೆ. ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಲ್ಲಿ ಇದು ಆಹಾರ ಸರಬರಾಜು ಆಗಿರ್ಬೋದು, ಬೇರೆ ಬೇರೆ ಸರಕುಗಳನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ನಿಷೇಧ ಮಾಡುವಂತಿಲ್ಲ, ನಾವು ಸರಬರಾಜನ್ನು ಸ್ಟಾಪ್ ಮಾಡುವಂತಿಲ್ಲ. ಹೀಗಾಗಿ ಪಂಜಾಬ್ ಪ್ರಾಂತ್ಯವರು ಏನು ಮಾಡಿದರು, ಲಿಖಿತದ ಮುಖಾಂತರ ಇದನ್ನು ಸ್ಟಾಪ್ ಮಾಡಿಲ್ಲ, ಮೌಖಿಕ ಆಧಾರದ ಮೇಲೆ ಇದನ್ನು ಸ್ಟಾಪ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಸ್ಟಾಪ್ ಆದರೆ ಏನಾಯಿತು ಬೆಳವಣಿಗೆ? ಸ್ಟಾಪ್ ಆದರೆ ಏನು ಅಂತ ಹೇಳಿದರೆ, ಇಸ್ಲಾಮಾಬಾದ್ ಸುತ್ತಮುತ್ತ ಒಂದು 45 ಪ್ರಮುಖ ಹಿಟ್ಟಿನ ಗಿರಣಿಗಳಿದೆ. ಈ ಹಿಟ್ಟಿನ ಗಿರಣಿಗಳಿಗೆ 8,000 ಟನ್ ಗೋಧಿಗಳ ಪೂರೈಕೆ ಆಗ್ತಾ ಇಲ್ಲ. ನೀವು ಗಿರಣಿಗೆ ಗೋಧಿ ಬಂದರೆ ಹಿಟ್ಟಾಗುತ್ತೆ, ಹಿಟ್ಟಾದರೆ ನೀವು ಬ್ರೆಡ್ಡು ಬೇರೆ ಬೇರೆ ರೋಟಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗೋಧಿನೇ ಪೂರೈಕೆ ಸ್ಥಗಿತ ಆಗಿಬಿಡ್ತು. ಸಹಜವಾಗಿ ಎಲ್ಲವೂ ಕೂಡ ಬಂದಾಗಿದೆ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಒಂದು ರೋಟಿಯ ಬೆಲೆ 20 ರೂಪಾಯಿಯಿಂದ 28 ರೂಪಾಯಿಗೆ ಪಾಕಿಸ್ತಾನದಲ್ಲಿ ಏರಿಕೆ ಆಗಿದೆ. ಇದು ಒಂದು. ಎರಡನೇ ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, 20 kgಯ ಗೋಧಿ ಹಿಟ್ಟಿನ ಬೆಲೆ ಪಾಕಿಸ್ತಾನದಲ್ಲಿ ಇವತ್ತು 2,900 PKR ಆಗಿದೆ. ಅಂದರೆ ಪಾಕಿಸ್ತಾನದ ಕರೆನ್ಸಿ ಮೌಲ್ಯದಲ್ಲಿ ಹೇಳ್ತಾ ಇದ್ದೀನಿ ನಾನು. ಗೋಧಿ ಹಿಟ್ಟಿನ ಬೆಲೆ ಈ ರೀತಿಯಾಗಿ ಏರಿಕೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಲ್ಲದಕ್ಕೂ ಕಾರಣ ಪಂಜಾಬ್ನಿಂದ ಹೋಗ್ತಾ ಇದ್ದಂತಹ ಗೋಧಿಯನ್ನು ತಡೆ ಹಿಡಿದಿದ್ದು. ಒಂದು ಕಡೆ ನಮಗೆ ಆಹಾರದ ಮೇಲೆ ಸಿಗ್ತಾ ಇದ್ದಂತಹ ಗೋಧಿ ಹಿಟ್ಟಿನ ಮೇಲೆ ಸಿಗ್ತಾ ಇದ್ದಂತಹ ಸಬ್ಸಿಡಿಯನ್ನು ತೆಗೆದುಬಿಟ್ಟಿರುವಂಥ POK ಜನ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಳೆ ಚಳಿಗಾಲದಲ್ಲಿ ಭಾರತದಿಂದ ನಮಗೆ ಸಿಂಧೂ ನದಿಯ ನೀರು ಬರದೆ ಹೋದರೆ ಪಂಜಾಬ್ನಲ್ಲಿ ಗೋಧಿಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ಇವೆಲ್ಲದರ ನಡುವೆ ಈ ಗೋಧಿ ಪೂರೈಕೆ ಸ್ಥಗಿತ ಆಗಿರುವ ಪರಿಣಾಮ ಇಂಥದ್ದೊಂದು ಬೆಳವಣಿಗೆ ಪಾಕಿಸ್ತಾನದಲ್ಲಾಯಿತು. ಮತ್ತೊಂದು ಕಡೆ ಪಹಲ್ಗಾಮ್ನ ಮಾಸ್ಟರ್ ಮೈಂಡ್ಗೆ ಇದೀಗ ವಾರಂಟ್ ಇಶ್ಯೂ ಆಗಿರೋ ಘಟನೆ. ವಾರಂಟ್ ಇಶ್ಯೂ ಆಗಿದೆ. ನಮಗೆಲ್ಲ ಪಹಲ್ಗಾಮ್ ಅಂದರೆ 2025 ಏಪ್ರಿಲ್ 27ನೇ ತಾರೀಕಿಗೆ ಹೋಗಿಬಿಡ್ತೀವಿ ನಾವು. 26 ಜನ ಘಟನೆಯಲ್ಲಿ ಮೃತಪಟ್ಟರು. ಬೇರೆ ಬೇರೆ ಉಗ್ರ ಸಂಘಟನೆಯ ಕೈವಾಡದ ನಂತರ ಇಂಥದ್ದೊಂದು ಘಟನೆಯಾಗಿದ್ದನ್ನೆಲ್ಲ ನೋಡಿದ್ವಿ. ಇದೀಗ ಹಫೀಜ್ ಸಯ್ಯದ್ ವಿರುದ್ಧ ವಾರಂಟನ್ನು ಜಾರಿ ಮಾಡಲಾಗಿದೆ. ಜಾಮೀನು ರಹಿತ ವಾರಂಟನ್ನು NIA ವಿಶೇಷ ನ್ಯಾಯಾಲಯದಿಂದ ಕೊಡಲಾಗಿರೋದು. ಈಗ ಜಮ್ಮುವಿನ ನ್ಯಾಯಾಲಯ ಈತ ಸಂಚುಗಾರ ಲಷ್ಕರ್ ಎ ತೊಯ್ಬಾದ ಮುಖಾಂತರ ಹಫೀಜ್ ಸಯ್ಯದ್ ವಿರುದ್ಧ ಎಲ್ಲ ಜಾಮೀನು ರಹಿತ ವಾರಂಟ್ ಆಗಿದೆ. 26 ಜನ ಮೃತಪಟ್ಟಿದ್ದೆಲ್ಲ ನಮಗೆ ಗೊತ್ತಿದೆ. ತನಿಖಾ ಸಂಸ್ಥೆ ಇದೇ ವರ್ಷ ಜುಲೈ 6ನೇ ತಾರೀಕಿಗೆ ಅಂದರೆ ಒಂದು ವಾರದ ಹಿಂದೆ ಹೆಚ್ಚುವರಿ ಆರೋಪ ಪಟ್ಟಿಯನ್ನು ಕೊಟ್ಟಿದ್ದರು. ಅದಾದಂಥ ಈ 76 ವರ್ಷದ ಹಫೀಜ್ ಸಯ್ಯದ್ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ, ದಿ ರೆಸಿಸ್ಟೆನ್ಸ್ ಫ್ರಂಟ್ ಇವುಗಳೆಲ್ಲ ಮುಖಾಂತರ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಇದೆಲ್ಲವನ್ನು ದಾಳಿ ಮಾಡೋದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲ ಗೊತ್ತಾಗ್ತಾ ಇದೆ. ಇದೀಗ ಈ ವ್ಯಕ್ತಿ ಪಾಕಿಸ್ತಾನದ ಸಗೋರ್ದಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಆ ವ್ಯಕ್ತಿ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿರೋ ಕಾರಣಕ್ಕಾಗಿ ಜಾಮೀನು ರಹಿತ ವಾರಂಟನ್ನು ಈ ವ್ಯಕ್ತಿಯ ವಿರುದ್ಧ ಕೊಡಲಾಗಿದೆ. ಹಾಗಾದರೆ
ಈ ವ್ಯಕ್ತಿನ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಇದೆಯಾ? ಹಫೀಜ್ನನ್ನು ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಇದೆಯಾ? ಏನು ಮಾಡೋದು? ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದೆ. ಪಾಕಿಸ್ತಾನದಲ್ಲಿ ಹಫೀಜ್ ಸಯ್ಯದ್ನನ್ನು ಕಾನೂನುಬದ್ಧವಾಗಿ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ವಿಚಾರಗಳಿರೋದು. ಯಾಕಂದರೆ ನಮಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಪ್ರತ್ಯರ್ಪಣೆ ವಿನಂತಿ ಅನ್ನುವಂಥ ಒಂದು ಒಪ್ಪಂದ ಆಗಿಲ್ಲ. ಏನಿದು ಪ್ರತ್ಯರ್ಪಣೆ ಒಪ್ಪಂದ ಅಂತ ಹೇಳಿದರೆ, ಒಂದು ದೇಶದಲ್ಲಿ ಅಪರಾಧ ಎಸಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ದೇಶದಲ್ಲಿ ತಲೆಮರೆಸಿಕೊಂಡಿರುವಂಥ ಆರೋಪಿಯನ್ನು ಕಾನೂನುಬದ್ಧವಾಗಿ ದೇಶಕ್ಕೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಇದು. ಯಾಕೆಂದರೆ ಪಾಕಿಸ್ತಾನ ತನ್ನ ಭಯೋತ್ಪಾದಕರನ್ನು ಭಾರತದ ಮೇಲೆ ದಾಳಿ ಮಾಡಿಸ್ತಾನೆ ಇರುತ್ತೆ, ಪುನರಪಿ ಇಂತಹ ಪ್ರಯತ್ನಗಳಾಗ್ತಾ ಇರುತ್ತೆ. ಹೀಗಾಗಿ ಪಾಕಿಸ್ತಾನ ಭಾರತದ ಜೊತೆಗೆ ಇಂಥದ್ದೊಂದು ಒಪ್ಪಂದವನ್ನು ಮಾಡ್ಕೊಂಡಿಲ್ಲ. ಈಗೇನು ಮಾಡ್ಬೋದು? ಒಂದು ವಿಶೇಷ ವಿನಂತಿಯನ್ನು ಮಾಡ್ಕೊಳ್ಬೋದು. ಎರಡನೇದು ವಿಶ್ವಸಂಸ್ಥೆಯ ಮುಖಾಂತರ ಹೋಗ್ಬೋದು. ಯಾಕಂದರೆ ವಿಶ್ವಸಂಸ್ಥೆ ಈ ಹಫೀಜ್ ಸಯ್ಯದ್ನನ್ನು ಈಗಾಗಲೇ ಜಾಗತಿಕ ಉಗ್ರ ಅಂತೆಲ್ಲ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಒತ್ತಡವನ್ನು ತರಬಹುದು ಎನ್ನುವಂಥ ಆಲೋಚನೆ. ಮೂರನೇದು ಅಂತಾರಾಷ್ಟ್ರೀಯ ಆರ್ಥಿಕ ದಿಗ್ಬಂಧನವನ್ನು ಹೇರುವಂತಹ ಪ್ರಯತ್ನ. ಹಿಂದೆ FATF ಮುಖಾಂತರ ಅವರಿಗೆ ನಿರ್ಬಂಧವನ್ನು ಹೇರಲಾಗಿತ್ತು. ಆ ರೀತಿಯ ಗ್ರೇ ಲಿಸ್ಟ್ಗೆ ಸೇರಿಸುವಂತಹ ಪ್ರಯತ್ನದ ಭಾಗವಾಗಿ ಜಾಗತಿಕವಾಗಿ ಭಾರತ ಇದನ್ನು ಮಾಡ್ಕೊಳ್ಬೋದು ಅಂತ. ಮತ್ತೊಂದು IMF ಈ ಸಾಲ ಏನು ಕೊಡ್ತಾರೆ ಅದರ ಮೇಲೆ ಒತ್ತಡವನ್ನು ಹೇರಿ ಪಾಕಿಸ್ತಾನವನ್ನು ಆರ್ಥಿಕವಾಗಿ ತಳ್ಳಿ ಆದ ಮುಖಾಂತರ ಈ ವ್ಯಕ್ತಿಯನ್ನು ತೆಗೆದುಕೊಂಡು ಬರ್ಬೋದು ಅಂತ. ಕೊನೆಯ ಆಪ್ಷನ್, ನಮ್ಮ ಇತ್ತೀಚೆಗೆ ಭಾರತೀಯ ಕಾನೂನೆಲ್ಲ ಬದಲಾವಣೆ ಆಯಿತು, ಹೊಸ ಭಾರತೀಯ ಕಾನೂನೆಲ್ಲ ಬಂತು. ಈ ಕಾನೂನಿನಡಿಯಲ್ಲಿ ಒಂದು ಅವಕಾಶ ಏನಿದೆ ಅಂತ ಹೇಳಿದರೆ, ಆ ವ್ಯಕ್ತಿ ಇರಲಿ, ಆ ವ್ಯಕ್ತಿ ಇಲ್ಲದೇ ಇರಲಿ, ಆ ವ್ಯಕ್ತಿ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಅನುಪಸ್ಥಿತಿಯಲ್ಲಿ ವಿಚಾರಣೆ ಎಲ್ಲವನ್ನೂ ಕೂಡ ಮಾಡಿ ಅದಾದ ನಂತರ ಕಾನೂನು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಆ ವ್ಯಕ್ತಿಯನ್ನು ದೋಷಿ ಅಂತ ಘೋಷಣೆ ಮಾಡಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದಕ್ಕೆಲ್ಲವೂ ಕೂಡ ಅವಕಾಶ ಇದೆ. ಹೀಗಾಗಿ ಮೂರನೇ ಆಪ್ಷನ್ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆ ಈ ಹಫೀಜ್ ಸಯ್ಯದ್ನ ವಿಚಾರದಲ್ಲಿ ಏನಾಗುತ್ತೆ ಕಾದ್ ನೋಡೋಣ.